ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ಏಕಾಂತವಾದ ವಿಚಾರವನ್ನು ಮಾತನಾಡಬೇಕಾಗಿದೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು ಪರಮಾತ್ಮ. ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಎನ್ನ ನುಡಿಯ ಸಂತೋಷದೆ ಆಲಿಸುವೆ ಕುಂತಿಮತೆಯ ಕುವರ, ಮಾತೆ ಕುಂತಿಯ ಕುವರ. ಎನ್ನ ನುಡಿಯ ಸಂತೋಷದೆ ಆಲಿಸುವೆ ಮಾತೆ ಕುಂತಿಯ ಕುವರ, ಕುಂತಿಮತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ಕುಲದವನು. ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವರಾಗಿ. ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ದೇವ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ದೇವ. ಗಾನ ಸೌಧ ವಿಗಾನ ಶೂರ, ಆ ಆ ದಾನ ಶೂರ, ದಾನ ಶೂರ ನಿನ್ನ ಚರಿತ್ರೆ ಆಶ್ಚರ್ಯಕರ. ನಿನ್ನ ಚರಿತ್ರೆ ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ಕುಲದವನು, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ ಪರಮಾತ್ಮ. ನಾನು ಇಂಥವನೆಂಬ ವಿಚಾರ ತಿಳಿಯದೇ ಪರಮಾತ್ಮ. ಕರ್ಣ, ಸೂತನು ಅನಾಥನಲ್ಲವು ಚಂದ್ರಕುಲ ದೇಶ. ಕರ್ಣ, ಸೂತನು ಅನಾಥನಲ್ಲವು ಚಂದ್ರಕುಲ ದೇಶಕ್ಕೆ. ಪಾಂಡವರ ಸೇರಿ ನೀನು ಆ ಆ ಪಾಂಡವರ ಸೇರಿ ನೀ ಬಾಳುವೆ ಬಾರ ಪ್ರೇಮದಿ ನೀನು. ಬಾಳುವೆ ಬಾರ ಪ್ರೇಮದಿ ನೀನು. ಬಾಳುವೆ ಬಾರ ಪ್ರೇಮದಿ ನೀನು. ಏನು ಪರಮಾತ್ಮ, ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಎನ್ನ ನುಡಿಗೆ ಸಂತೋಷದಿ ಆಲಿಸುವೆ ಕುಂತಿಮತೆಯ ಕುವರ, ಮಾತೆ ಕುಂತಿಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ.
ಶ್ರೇಷ್ಠವಾದ ಚಂದ್ರವಂಶ. ಸೂರ್ಯನು ನಿನ್ನ ಜನಕನು, ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರೆದ. ಪರಮಾತ್ಮ, ನಿಮ್ಮ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲವಲ್ಲ. ಪರಮಾತ್ಮ, ನೀವು ಹೇಳಿದ ಮಾತು ಸತ್ಯವಾಗಿದ್ದರೆ ಆ ಭೀಮಾರ್ಜುನರು ನನ್ನನ್ನು ಈ ಪ್ರಪಂಚದಲ್ಲಿ ಆಯ್ತು, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದೇ ನಿನ್ನ ಧರ್ಮ. ಅದಕ್ಕಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಕರ್ಣ, ನಿಮ್ಮ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲವಲ್ಲ ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸೋಣ ನೀನು ಜನಿಸಿದೆ. ಕನ್ನಿಕಾವಸ್ಥೆಯಲ್ಲಿದ್ದ ನಿನ್ನ ತಾಯಿ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟರು. ಸೂತರು ನಿನ್ನನ್ನು ಅತಿ ಸಂಭ್ರಮದಿಂದ ಸಾಕಿ ಸಲುಹಿದರು. ಈಗಲೂ ಬಾಕಲ್ಲ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವುದು. ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಮೆರೆಯುತ್ತಾ ಈ ರತ್ನ ಸಿಂಹಾಸನ ಮನೆಯಲ್ಲಿ ರಾಜ್ಯಭಾರವನ್ನು ಮಾಡುವಿಯಂತೆ ನನ್ನ ಸಂಗಡ ಬಾಕರ್ಣ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ
ಮಾತು ಸತ್ಯವಾಗಿದ್ದರೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವುದಿಲ್ಲವೇ? ನಂಬಿದ ಸ್ವಾಮಿಗೆ ಮೋಸ ಮಾಡಿದಂತೆ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ದಾನಶೂರನೆ ನಾಂತಿಕ ಬಿರುದ ಆಳುವವರ ಸೇರುವೆ ನೀನು, ಬಾಳುವವರ ಸೇರುವೆ ನೀನು, ಕರೆಯಲು ಕೋರೆಯೈ ಧರ್ಮದಿ ನಿರತ, ಕರೆಯಲು ಕೋರೆಯೈ ಧರ್ಮದಿ ನಿರತ, ಅನುಜರ ಸೇರೈ ಕರುಣ ಬತೋರೆ, ಅನುಜರ ಸೇರೈ ಕರುಣ ಬತೋರೆ, ನೀ ಬಾರೈ ನೀ ಬಾರೈ ಕೋರೆ ಬನೆ ವಿಚಾರವು ಅವರಿಗೆ ನಿನ್ನ ತಾಯಿಗಾಗಲಿ ಭೀಮಾರ್ಜುನರಿಗಾಗಲಿ ಯಾರಿಗೂ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಿಲ್ಲ ದೇವ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮುರುಕಬಿ ಉಂಟಾಗುವುದೆಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಿ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಗಿತ್ತು, ನಾ ಇನ್ನು ಬರಲಿ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಸತ್ಯವೇ ಉಸಿರೆಂದು ನಂಬಿರುವ ಸತ್ಯಸಂದನನಾದ ಧರ್ಮರಾಯನು ನನ್ನ ಸಹೋದರನಾಗಬೇಕೆ? ಸಾವಿರಾರು ಆನೆಬಲವುಳ್ಳ ರುದ್ರಾಂಶ ಸಂಪೂರ್ಣನಾದ ಭೀಮಸೇನ ನನ್ನ ಸಹೋದರನಾಗಬೇಕೆ? ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರಾಗಬೇಕೆ? ಅಯ್ಯೋ, ಪಾಂಡು ರಾಜ ಮಾದ್ರಿ ಕುಮಾರರು
ನನ್ನ ಜನನಿ ಜನಕರೇ. ಪರಶಿವನಲ್ಲಿ ಹೋರಾಡಿ ಪಾಶುಪತಾಸ್ತ್ರ ಪಡೆದ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ ಎಂಬ ದಶನಾಮಾಂಕಿತವನ್ನು ಹೊಂದಿ ದಶ ದಿಕ್ಕುಗಳಲ್ಲಿ ದಿಗಂತ ಜ್ಯೋತಿಯನ್ನು ಬೆಳಗಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಓ ನನ್ನ ಪರಮ ವೈರಿಯಾದ ಅರ್ಜುನ, ನನ್ನ ಸಹೋದರನೇ. ಹೇ ಅರ್ಜುನ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಶಿರಸ್ಸನ್ನು ತೆಗೆಯುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲ. ಈ ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ನಿನ್ನ ಶಿರಸ್ಸು ಕೊಚ್ಚಿ ಹೋಗುವುದನ್ನ ಈ ಪಾಪಿ ಕರ್ಣನ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ ಅರ್ಜುನ, ಹೇಗೆ ನೋಡಿ ಸಹಿಸಲಿ? ಹೇ ಪಾಪಿ ಕರ್ಣ, ಪಾಂಡುಕುಮಾರನಾದ ನೀನೇ ಪಾಂಡುಕುಮಾರನ್ನು ಕೊಲ್ಲಲು ಹೊರಟಿರುವೆಯಾ? ಇದು ಕೊಲ್ಲಲೆ ಪಾಂಡುಕುಮಾರರಂ ನಾ ಕೊಲ್ಲಲೆ, ಕೊಲ್ಲಲೆ ಪಾಂಡುಕುಮಾರರಂ ನಾ ಕೊಲ್ಲಲೆ, ಕೊಲದ ಮಿಟ್ಟೊಡೆ, ಕೊಲದ ಮಿಟ್ಟೊಡೆ ಗೌರವೇ ದರೆಯೋಳ್ ಸುಖ ಸಂಪತ್ತಿನಿ ಬಾಳ್ವನೆ, ಚಲದಿಂ ಪಾರ್ಥನರುಂಡವಂ ತರಿದೋ, ಚಲದಿಂ ಪಾರ್ಥನರುಂಡವಂ ತರಿದೋ ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲಾರದ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಸಾಯಲೇ.
ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕೆಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ. ಪ್ರಿಯತಮೆ, ಏಕೆ? ಏನಾಯಿತು? ನಿಷ್ಕಾರಣದಿರಲು ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ, 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದಿರಿ, ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಏಕೆ ತಾನೇ ಸೃಷ್ಟಿಸಿದೆ? ಕಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಪಾಂಚಾಲೆ ಶಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಪತಿಯಾಗಿ ನೀನು ಪಾಂಚಾಲೆ ಕೋಪದಿಂದ ಮಿಡುಗುವೆಯಾಗಿ ಶಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಹೊರಗೋಲೆ ತೈತೆ ಪಾಂಚಾಲಿ. ಏಕೆ? ಏನಾಯಿತು? ನಿಷ್ಕಾರಣದಿರಲು ಏಕೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಜಯತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪಗಳಾದ ಋಷಿಗಳ ಆಜ್ಞೆ. ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿರಿಸಿ ಸೋಲಲು ಆ ನಿಮ್ಮ ಋಷಿ ಮುನಿಗಳು ಆಜ್ಞೆ ಮಾಡಿರ್ಬೇಕಲ್ವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದೇ ವಿವೇಕದಿಂದ ನಮ್ಮ ಹಿಂದಿನೆಯೂ ನಮ್ಮನ್ನು ಸಾಯದನಕ ಬಿಟ್ಟಿರಲಿಲ್ಲ. ಅಣ್ಣನ ಪರಾಚಮಿಸುವಂತೆ ನಾನು ಎಷ್ಟೊಂದು ಸಾರಿ ಬೇಡಿಕೊಳ್ಳಿದ್ದೇವೆ. ಆಯುಧವಾಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸುವ ಕಾರಣವೇನು? ನೀನು ತಿಳಿಸಬಾರದೆ? ತಿಳಿಸುವೆನು ನಾಥ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೇನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನು. ಅದು ಹೊಂದಿನ ನಿಮಗಾಗಿ ಅಲಿದು ವನವಾಸ ಪಡೆದು ಪರಿಭವದ
ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನು. ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಅದು ಅಂದಿನ ಮಾತು. ಏಕೆ ರೋತಿಪೆ ಕರುಣಿ ಮಣಿಯನಿ, ಏಕೆ ರೋತಿಪೆ ಪಾಂಚಾಲಿ. ಏಕೆ ರೋತಿಪೆ ಕರುಣಿ ಮಣಿಯನಿ, ಏಕೆ ರೋತಿಪೆ ಪಾಂಚಾಲಿ. ಅಗ್ಗಜಾಗ್ರಿಯ ಮೀರಿ ಸಿದ್ಧವ ಕುಲಪುರದೇರಿ ಪಾಂಚಾಲಿ. ಅಗ್ಗಜಾಗ್ರಿಯ ಮೀರಿ ಸಿದ್ಧವ ಕುಲಪುರ ಸೇರಿ ಹತ್ತಿಸುವೆ ಅನಂದನವರ, ಹತ್ತಿಸುವೆ ಅನಂದನವರ. ಪದ್ಮಳಾಗದೆ ಬಿಡಿ ಬಿಡು ಚಿಂತೆಯ, ಪದ್ಮಳಾಗದೆ ಬಿಡಿ ಬಿಡು ಚಿಂತೆ. ಏಕೆ ರೋತಿಪೆ ತರುಣಿ ಮಣಿಯನಿ, ಏಕೆ ರೋತಿಪೆ ಪಾಂಚಾಲಿ. ಬಿಡಿ ಬಿಡು ನಿನ್ನೆಯ ಹವಳ ಬಯದಿಡಿವನ ಕೌರವ ಒಡಲ ಪಾಂಚಾಲಿ. ಬಿಡಿ ಬಿಡು ನಿನ್ನೆಯ ಹವಳ ಬಯದಿಡಿವನ ಕೌರವ ಒಡಲ. ಪದ್ಮನಾಗದೆ ಬಿಡಿ ಬಿಡು ಚಿಂತೆಯ, ಪದ್ಮನಾಗದೆ ಬಿಡಿ ಬಿಡು ಚಿಂತೆ. ಏಕೆ ರೋತಿಪೆ ತರುಣಿ ಮಣಿಯನಿ, ಏಕೆ ರೋತಿಪೆ, ಏಕೆ ರೋತಿಪೆ, ಏಕೆ ರೋತಿಪೆ. ಅಣ್ಣನ ಒಂದೇ ವಿವೇಕದಿಂದ ನಮ್ಮ ಹಿಂದೆ ನೀವು ನಮ್ಮನ್ನು ಸಾಯದನಕ ಬಿಟ್ಟಿದ್ದಲ್ಲ. ಅಣ್ಣ ಅಪರಾಧ ಕ್ಷಮಿಸುವಂತೆ ನಾವು ಎಷ್ಟೊಂದು ಸಾರಿ ಬೇಡಿಕೊಳ್ಳಿದ್ದೇವೆ. ಆಯ್ದು ಅದನ್ನು ಮರೆತು ಬಿಡು. ಈ ದುಃಖಿಸುವ ಕಾರಣವೇನು ನೀನು ನನ್ನ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ಪ್ರಾಣೇಶ್ವರ, ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಜ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದರಲ್ಲಿದೆ, ಆಗಲಾದರೂ ಬಿತ್ತಿದ ಈ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು. ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಏನು ದುರ್ಯೋಧನ ಪರ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಜವಾಗಿತ್ತು. ಯಾರು ರಾಯವಾರಿಗೆ ಹೋಗಿತ್ತು? ಮತ್ತಿನ್ನಾರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಿರ ವಿಲಾಸಿ ಪ್ರೇಮಿಂದ ಪದ್ಮಾದ ಎದುಬದಿಯು ಇದ್ದೋದು ಮರೆಯುವ ಸಹಜ. ಅರ್ಜುನ ದ್ವಾರಕಿಂದಿರಾದರೆ ಈಗಾಗಿರುವೆಂದು ಭಾವಿಸಿದನು. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಾಂಚಾಲಿ ಬಾಬು, ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದಾನರಲ್ಲಿ ಚತುರೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು. ಪ್ರಾಣೇಶ್ವರ, ಪ್ರಾಣನಾಥ, ನೆನಪಿ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನೂ ಏನೋ ನೀವೇ ಹೇಳಿದಿರಿ, ನೆನಪಿದೆಯೇ? ಪಾಂಚಾಲಿ ಪುರಾತನ ಬಾಯಿಂದ ಆ ವಾಕ್ಯನ ಕೇಳದು ಅಪೇಕ್ಷೆ ಪಟ್ಟಿಯ ಪಾಂಚಾಲಿ ಮಾಡಿದ ಪ್ರಯತ್ನ ಹೊರೆಯಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡುವುದು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ನಿಮ್ಮಣ್ಣನ ಆಜ್ಞೆ ಹೊರತಾಗಿ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕವಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ನಾನು ಯುದ್ಧವನ್ನು ಬಲು ಕಾದು ನಿಲ್ಲಿಸುತ್ತಿರುವನು. ಧರ್ಮಪ್ರಾಯ ಆದ ಎದುಷ್ಟರು ದುರ್ಯೋಧನಂತ ಪ್ರವಚನಿಸಬಹುದು, ಆದರೆ ನಾನು ಮಾತ್ರ ಶ್ರಮಿಸತಕ್ಕವನಲ್ಲ. ಕೂಡ ಕೌರವರ ಬಾಳು ಗೆಳಿಸಿದೆ ತಾಳು ನೀಸುವ ಮತೆ ಪಾಂಚಾಲೆ. ಕೂಡ ಕೌರವರ ಬಾಳು ಗೆಳಿಸಿದೆ ತಾಳು ನೀಸುವ ಮತೆ ಸೈರಿಸೈ ತೊರೆದಳು ಸೈರಿಸೈ ಪಾಂಚಾಲೆ. ದುರ್ಗೀಗಲೇ ಸಗಬಡಿಯುವೆನೋ ಪಾಂಚಾಲೆ. ದುರ್ಗೀಗಲೇ
ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ನನಗೂ ಕೂಡ ಕೆಲವೊಂದು ಬಾರಿ ಅಸಾಧ್ಯವಾಗುವುದು. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವೆನು? ಏಕೆ? ಅಗ್ರಜ, ನನ್ನ ಈ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನೀವು ನಿಶ್ಚಯ ತಿಳಿಸಬೇಕೆಂದನು. ಆಗಿಬ್ಬರ ಸಮ್ಮುಖದಲ್ಲಿ ತಿಳಿಸಬೇಕೇನು? ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ವಹಿಸಬಹುದು, ನಕುಲ ಸಹೋದರರು ಸುಮ್ಮನೆ ಇರುವುದು. ಆದರೆ ದಾಸರಿದ್ದು ಪಾಂಡವರ ಕಳಂಕ ಎಂದು ಭಾವಿಸಿದರು. ದರಿದ್ರ ಭಿಕ್ಷುಕರಂತೆ ಕಂಡರ ಮನವಾಗಿ ನಿಂತು ಸಂಧ್ಯಾಚರಣೆ ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರರಾಗಿ ಪಡೆಯಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನು ಒಂದು ಕಳಿಸತಕ್ಕವನಲ್ಲ. ಯುದ್ಧಕ್ಕೆ ಅನುಮತಿ ಆಗಲಿ, ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಇದನ್ನ ಕಥೆ ಎರಡೇ ಕುರುಕುಲು ಸಂಹಾರ ಮಾಡುವೆನು. ನಿಲ್ಲುಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಸಮರ ಬಯಸುವುದಳು ಸಮರ ಮಡದಿ ಪಾಂಚಾಲಿಯ ಬಿರುಮುಡಿ ಮಡದಿ ಪಾಂಚಾಲಿಯ ಬಿರುಮುಡಿ ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಇರುವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತವಲ್ಲ. ಪಾಂಚಾಲಿ, ಮಾನುಲಿ ಮನದ ವೇದನೆ ಸಮಯ
ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರಾದ ನಮ್ಮ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ ಪಾಂಚಾಲಿ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಆದ್ದರಿಂದಲೇ ನಾನು ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದೆಲ್ಲ ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿ ಮಾಡಿದರಲ್ಲ ಎನ್ನುವುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಜೈ ಜೈ ಕೃಷ್ಣ, ಜೈ ಜೈ ಕೃಷ್ಣ. ಅರ್ಜುನ, ನಾನು ಹೊರಡುವೆನು. ಈ ಸಂಧ್ಯಾ ಫಲಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಸುದೇವ. ಧರ್ಮನಂದನ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು ಪರಮಾತ್ಮ? ಓದುವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿರುವುದು ಕೆಲಸವಿಲ್ಲ. ಅವರ ಇಚ್ಛೆಯಿಂದ ಅವರು ನಡೆಯಲಿ. ನನಗೆ ತೋರಿದ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದರೂ ಮುಗಿಯಲಿ. ಅಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆ ಮುಗಿದವಾಗಿತ್ತು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ತೊಳೆಯಾರು ಪಡಿಪತಿ. ಈ ಸಮಸ್ಯೆ ಮಾತುಗಳಿಂದ ನನಗೆ ಪ್ರಯೋಜನವಿಲ್ಲ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಗಿದೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದಿನ ಅಭಿಮತ. ಅಜ್ಞಾತವಾಸನ ಪೈಂದ ಅರ್ಜುನ ಕೈಗೆ ಬೆಳೆದಾಗಿತ್ತು. ಈಗ ಸಂಧಿನ ಪೈಂದ ನಮ್ಮ ಐವರಿಗೂ ಸೀರೆ ಉಳಿಸಲು ಅಪೇಕ್ಷೆ ಪಟ್ಟಿಯ ಯಾವುದು ವಾಲ್ಮನಿ ಪಾಂಡುಪುತ್ರನ ಇಷ್ಟೊಂದು ಆಕ್ರೋಶ ಬೇಕೆ? ದಂಬಪತಿಯ ಸರಿಕಣಿಯ ಇಷ್ಟೊಂದು ನಿನಗೆ ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಸೂರ್ಯ ಸಂಧಾನವೇ ಈ ಪ್ರಚಂಡ ನಿಮಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ಪರಮಾತ್ಮ? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ನಾನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದ್ದರು. ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ ಒಪ್ಪಿದನು. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆನ ಕೇಳಬೇಕೆಂಬ ಇಚ್ಛೆ ಆಗಿದ್ದು. ಕೃಷ್ಣ, ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷ ಪುತ್ರವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಯಾರು ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದರೆ ಸೇಡ ತೀರಿಸಿ ಬಿಡುವೆನು. ನಿಜವಾಗಿಯೂ ನೀನು ದಂಬಪತಿಯ ಸರಿಕಣಿಯ ಇಷ್ಟೊಂದು ಕೋಪವಿಲ್ಲದಿದ್ದರೆ ನೀನು ಆ ರಕ್ಕಸಿಯನ್ನು ಹಾಳುತ್ತಿದ್ದದ್ದು ಹೇಗೆ? ಸುಮ್ಮನ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದು. ಸಾವಧಾನದಿಂದ ಎಲ್ಲವನ್ನು ಕೇಳು. ನಾನು ಮೊದಲೇ ಹೇಳಲಿಲ್ಲವೇ? ಆ ದುರ್ಯೋಧನು ನನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶವೇ? ಆದರೆ ಅದರ ಉದ್ದೇಶವು ಸಂಧಿರಾಗದು. ಹೇಳು ಕೃಷ್ಣ, ಹೇಳು, ಏನಾ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಈಗ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದೆಲ್ಲ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಈ ಪರಿವಾಸವಾಗಿ ಕೃಷ್ಣ. ಇದು ಪರ್ಯಾಶ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಕ್ಷಣಕಾಲ ನನ್ನ ಬಳಿಯಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ. ಸರಿ, ಈಗ ನಿನ್ನ ಅಪೇಕ್ಷೆ ಕುಳಿತುಕೊಳ್ಳಿ. ಈಗಲಾದ್ರೆ ಏನು ಹೇಳು? ಬಿಡಯ್ಯ ಅರ್ಜುನ, ಕ್ಷಣಕಾಲ ಈಗದೆ ನಿನ್ನ ಬಳಿಯಲ್ಲಿ ಯಾಕೆ ಶೇನಿ? ಸಮೀಪಕ್ಕೆ ನಾನು ಹೇಳಿದಂತೆ ಮಾಡಬೇಕು ಕಂಡಿಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು.
ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಕೃಷ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡಬುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಬಂಧಿಸುವುದಾಗ ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಬಂಧಿಸು. ಏನು ಕೃಷ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡನ ಕೈಯನ್ನು ಕಟ್ಟಲು ಸಾಧ್ಯವೇ? ಬಂಧಿಸು ತಂಗಿ. ಸಮಾಧಾನವಾಯಿತು ಭೀಮಸೇನ. ಈಗ ನಿನ್ನ ಕರಗಳನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ಇಡೀ ನನ್ನ ಅಂಗಾಂಗಗಳನ್ನು ಬಂಧಿಸಲು ಧರ್ಮನಂದನ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ನಾರಿಗೆ ಸಾಧ್ಯವಯ್ಯ? ಇಂತಹ ಸಾಹಸವು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನಿಗೆ ಕಾರ್ಯವನ್ನು ಮಾಡಿದರು. ಇಂತಹ ಮಹತ್ ಸಾಹಸ ಅವರಿಗಲ್ಲದೆ ಮತ್ತಾರಿಗೆಯೇ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನಾಭಿಮಾನವು ಶಿಖರಕ್ಕೆ ಮುಟ್ಟಿದ್ದು. ನಮ್ಮ ಪ್ರಿಯಬನಾದ ಕೃಷ್ಣನನ್ನು ಆ ಕುಂದು ಕಾಲವರು ಈ ತಪ್ಪರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಅದು ದೊರಕುವುದೇ ಆದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಎಂದು ನುಡಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ ಪರಮಾತ್ಮ, ಅದು ಯುದ್ಧ. ಪರಮಾತ್ಮ, ನಿಮಗೂ ಕೂಡ ತಿಳಿದೆ ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟನೋ ಅಲ್ಲವೆಂದು. ಮುಂದೆ ನಿಮ್ಮ ಚಿತ್ತ ಇದ್ದಂತೆ ಮಾಡಿ ಸ್ವಾಮಿ. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಕೃಷ್ಣ, ನೀರಲ್ಲಿ ಬಿಚ್ಚಿವೆ? ಏನು? ಯಾರು ಬಿಚ್ಚಿಕೊಳ್ಳುವೆ? ನಾಳೆ ಬಿಚ್ಚಿಕೊಳ್ಳುವೆನು. ಎಲ್ಲಿರದರೆ ಈಗ ಕೇಳಿ ಎಲ್ಲವನ್ನ ಪ್ರತಿಜ್ಞೆಯನ್ನು. ಕೇಳಿರಿ ಎಲ್ಲರ ಪ್ರತಿಜ್ಞೆಯನ್ನು. ನಾನು ವಾಯುದೇವದ ಅಂಶದಿಂದ ಜನಿಸಿದವಾದರೆ, ಕುಂತಿ ದೇವಿಯ ಸಂಜಯಪಾನ ಮಾಡಿ ಸತ್ಯವಾದರೆ, ಆ ನಾಳಿನಲ್ಲಿ ಆ ಕೌರವ 99 ಮಂದಿ ಸಹೋದರನ್ನು ಸಂಪೂರ್ಣ ನಾಶ ಮಾಡಿ ಆ ದುಶ್ಯಾಸನ ವಕ್ಸ್ಥಳವನ್ನು ಬಗೆದು ಪಾಂಚಾಲಿ ಬಿಡುಬಿಡಿಯನ್ನು ಕಟ್ಟಿಸುವೆನು. ನಂತರ ಆ ದುರ್ಯೋಧನ ತೊಡೆಯನ್ನು ಈ ಗದಾದಂಡೆಯಿಂದ
ಮುಂದಾಟಿಗೆ ಮುರಿದಾಗಿ ಆತನ ರಾಜಕಿರೀಟವನ್ನು ಈ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ಹೋದರೆ ಗತಿ ಭಯಂಕರ ನರಕವೇ ಪಾಠವಾಗಲಿ. ವಾಸುದೇವ, ಇದಕ್ಕೆ ಪಾದವೇ ಸಾಕ್ಷಿ.